ರೈತ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭ ಮೈಸೂರು ಜಿಲ್ಲೆಯ ಬನ್ನೂರು ಮತ್ತು ಸರಗೂರು ತಾಲೂಕಿನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಸಂವಾದ ನಡೆಸಿ ರೈತರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಿದರು. ಇದರ ಜೊತೆಗೆ ಕೃಷಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಬಿಎನ್ ಜ್ಞಾನೇಶ್ 15 ದಿನಗಳ ಕಾಲ ಅಭಿಯಾನವನ್ನು ನಡೆಸಿದ್ದು, ಈವರೆಗೂ ಸುಮಾರು 126 ಹಳ್ಳಿಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿ ಬೀಜೋಪಚಾರ, ಸಾವಯವ ಕೃಷಿ ಮಾದರಿ, ಬೆಳೆ ರೋಗ ನಿರ್ವಹಣೆ ಹಾಗೂ ವಿವಿಧ ಕೃಷಿ ಚಟುವಟಿಕೆಗಳ ಕುರಿತು ಸಮರ್ಪಕ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು. ಅಲ್ವಾ, ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಬೆಲೆನೂ ಹೆಚ್ಚಾಗುತ್ತೆ, ನಿಮಗೊಂದು ಬೆಲೆ ಸಿಗ್ದಂಗಾಗುತ್ತೆ. ದೂರದರ್ಶನದೊಂದಿಗೆ ರೈತ ವರಕುಡು ನಾಗೇಶ್, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ರೈತರಿಗೆ ಕೃಷಿ ಕಾರ್ಯಗಳ ಕುರಿತು ಸಮಗ್ರ ಮಾಹಿತಿ ದೊರೆಯುತ್ತಿದೆ. ಮುಂಗಾರು ಪೂರ್ವವಾಗಿ ರೈತರಿಗೆ ಕೃಷಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ದೊರೆತಿರುವುದರಿಂದ ಉತ್ತಮ ಕೃಷಿ ಮಾಡಲು ಅನುಕೂಲವಾಗಿದೆ ಎಂದರು. ಊರಾಗಿರೋದ್ರಿಂದ ಬೇಗನೆ ಬರ್ತಾ ಇದ್ದಾರೆ. ಇದು ಜಿಲ್ಲಾ ಗಡಿ ಭಾಗದಲ್ಲಿರುವಂತಹ ಗ್ರಾಮಗಳಿಗೂ ಮುಟ್ಟಿ ಅಲ್ಲೂ ಸಹ ರೈತರಿಗೆ ಒಳ್ಳೆ ಮಾಹಿತಿಗಳನ್ನ ನೀಡಿ ಅನುಕೂಲ ಮಾಡಿಕೊಂಡ್ರೆ ಎಲ್ಲಾ ರೈತರ ಕುಲಕ್ಕೂ ಇದು ಅನುಕೂಲ ಆಗುತ್ತೆ. ರೈತ ವೆಂಕಟೇಶ್, ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ನಿರ್ವಹಿಸುವ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆತಿದ್ದು ಲಾಭದಾಯಕ ಕೃಷಿ ಮಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಕೆಚ್ಚಲುಬಾಯಿ ಮತ್ತು ಕೆಚ್ಚಲಿಗೆ ಬರ್ತಕ್ಕಂಥ ರೋಗಗಳು ಇವಕ್ಕೆಲ್ಲ ಭಾಳ ಮಾಹಿತಿ ಕೊಟ್ಟು ರೈತರಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನ ಇವತ್ತು ವಿಜ್ಞಾನಿಗಳು ಮತ್ತು ಅವರಿಂದ ಸಲಹೆಗಳು ಪಡ್ಕೊಂಡು. ಮತ್ತೋರ್ವ ರೈತ ಮಹದೇವ್, ಅಭಿಯಾನದ ಮೂಲಕ ರೈತರಿಗೆ ಸೂಕ್ತ ಮಾಹಿತಿ ದೊರೆತಿದ್ದು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಕೆ ಹಾಗೂ ಸಾವಯವ ಮಾದರಿ ಕೃಷಿಯ ಪ್ರಾಮುಖ್ಯತೆಯನ್ನು ವಿಜ್ಞಾನಿಗಳಿಂದ ತಿಳಿಯಲು ಸಾಧ್ಯವಾಯಿತು ಎಂದರು. ಥರ ಮಾಡಬೇಕು ಅನ್ನೋದನ್ನ ನಮ್ಮ ಗಮನಕ್ಕೆ ತಂತಾ ಇದ್ದಾರೆ. ನಾವು ಅದೇ ಮಾಡಬೇಕು ಅಂತ ನಮ್ಮ ಆಸೆ.